ಕೇವಲ 3 ತಿಂಗಳಲ್ಲಿ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಭರ್ಜರಿ ಆದಾಯ ಹರಿದು ಬಂದಿದೆ. ಅವಧಿಗೂ ಮುನ್ನವೇ 2,933 ಕೋಟಿ ರೂಪಾಯಿ ಆಸ್ತಿ ತೆರಿಗೆ ಸಂಗ್ರಹ ಆಗಿದೆ. ಜಿಬಿಎ ಒಟ್ಟು 6,000 ಕೋಟಿ ಆಸ್ತಿ ತೆರಿಗೆ ಸಂಗ್ರಹದ ಗುರಿಯನ್ನ ಹೊಂದಿತ್ತು. 9.5 ತಿಂಗಳು ಬಾಕಿ ಇರುವಾಗಲೇ ಅರ್ಧದಷ್ಟು ಮೊತ್ತ ಸಂಗ್ರಹ ಆಗಿದೆ. ಉಳಿದ ತಿಂಗಳಲ್ಲಿ ಕನಿಷ್ಠ 3,000 ಕೋಟಿ ಸಂಗ್ರಹಿಸುವಂತಹ ಗುರಿಯನ್ನ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಹೊಂದಿದೆ. 2026-27ನೇ ಆರ್ಥಿಕ ವರ್ಷದಲ್ಲಿ ಸುಮಾರು 6,000 ಕೋಟಿ ತೆರಿಗೆ ಹಣವನ್ನ ಸಂಗ್ರಹಿಸುವ ಗುರಿಯನ್ನ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಹೊಂದಿತ್ತು. ಆದರೆ ಅವಧಿಗೂ ಮುನ್ನವೇ ಇನ್ನೂ 9.5 ತಿಂಗಳು ಬಾಕಿ ಇರುವಂತೆಯೇ ಕೇವಲ 3 ತಿಂಗಳಲ್ಲಿ ಬರೋಬ್ಬರಿ 2,933 ಕೋಟಿ ಆಸ್ತಿ ತೆರಿಗೆ ಆಗಿದ್ದು ಜಿಬಿಎಗೆ ಭರ್ಜರಿ ಆದಾಯ ಸಿಕ್ಕಂತಾಗಿದೆ. ಇವಾಗ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಭರತ್. ಕೇವಲ 3 ತಿಂಗಳಲ್ಲಿ ಬರೋಬ್ಬರಿ 3,000 ಕೋಟಿ ತೆರಿಗೆ ಸಂಗ್ರಹ ಆಗಿದೆ. ಇವಾಗ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾ ಹೋಗೋದಾದ್ರೆ ಭರತ್. ಪ್ರತೀಕ್ಷಾ, ಜಿಬಿಎ ವ್ಯಾಪ್ತಿಯಲ್ಲಿ ಅದರಲ್ಲೂ ಪ್ರಮುಖವಾಗಿ 5 ನಗರ ಪಾಲಿಕೆಗಳಲ್ಲಿ ಆಸ್ತಿ ತೆರಿಗೆಯನ್ನ ಸಂಗ್ರಹ ಮಾಡೋದು ಜಿಬಿಎ ಅಧಿಕಾರಿಗಳಿಗೆ ಬಹುದೊಡ್ಡ ಸವಾಲಾಗಿತ್ತು. ಯಾಕಂತ ಹೇಳಿದ್ರೆ ಸಾಕಷ್ಟು ಜನರು ಕೂಡ ಈ ಆಸ್ತಿ ತೆರಿಗೆಯನ್ನ ಪಾವತಿ ಮಾಡದೆ ಜಿಬಿಎಗೆ ವಂಚನೆ ಮಾಡ್ತಾರಂತ ಪ್ರಕರಣಗಳೇ ಜಾಸ್ತಿ ಇತ್ತು. ಆದ್ರೆ ಜಿಬಿಎ ಕಡೆಯಿಂದ ಸಾಕಷ್ಟು ವಿವಿಧವಾದ ಯೋಜನೆಗಳನ್ನ ಆಫರ್ಗಳನ್ನ ಕೊಟ್ಟು ಸಾರ್ವಜನಿಕರಿಂದ ಆಸ್ತಿ ತೆರಿಗೆಯನ್ನ ಸಂಗ್ರಹ ಮಾಡುವಂತ ಕೆಲಸಕ್ಕೆ ಮುಂದಾಗಿತ್ತು. ಇದರಲ್ಲಿ ಪ್ರಮುಖವಾಗಿದ್ದು ಅಂದ್ರೆ ಜೂನ್ 30ರ ಒಳಗಡೆ ಆಸ್ತಿ ಸಂಗ್ರಹವನ್ನ ಆಸ್ತಿ ತೆರಿಗೆಯನ್ನ ನೀವು ಪಾವತಿ ಮಾಡಿದ್ರೆ 5% ರಿಯಾಯಿತಿ ಕೊಡ್ತೀವಿ ಅಂತ ಹೇಳಿ ಜಿಬಿಎ ಆಫರ್ ಅನ್ನು ಕೊಟ್ಟಿತ್ತು ಸಾರ್ವಜನಿಕರಿಗೆ. ಈ ಹಿನ್ನೆಲೆಯಲ್ಲಿ ಬಹುತೇಕ ಜನರು ಈ ಆಫರ್ ಅನ್ನ ಬಳಸಿಕೊಂಡು ಈಗ ಆಸ್ತಿ ತೆರಿಗೆಯನ್ನ ಪಾವತಿ ಮಾಡಿದ್ದಾರೆ. ಇದರ ಒಂದು ಪರಿಣಾಮವಾಗಿ ಆರ್ಥಿಕ ವರ್ಷ ಆರಂಭವಾಗಿ ಕೇವಲ 3 ತಿಂಗಳಲ್ಲೇ 2,900 ಕೋಟಿಗೂ ಅಧಿಕ ಹಣ ಈಗ ಸಂಗ್ರಹ ಆಗಿದೆ. ಅಂದ್ರೆ ವಾರ್ಷಿಕವಾಗಿ 2020 ಆರ್ಥಿಕ ಪರಿಸ್ಥಿತಿಯಲ್ಲಿ 6,000 ಕೋಟಿ ಟಾರ್ಗೆಟ್ ಇದೆ. ಇದರಲ್ಲಿ ಅರ್ಧಕ್ಕರ್ಧ ಈಗಾಗಲೇ 3 ತಿಂಗಳಲ್ಲೇ ಸಂಗ್ರಹ ಆಗಿರೋದು. ಎಲ್ಲ ಒಂದ್ ಕಡೆ ಪಾಸಿಟಿವ್ ವೈಬ್ಸ್ ಈಗ ಜಿಬಿಎಗೆ ಕಾಣಿಸ್ತಾ ಇದೆ. ಪ್ರತೀಕ್ಷಾ, ಥ್ಯಾಂಕ್ ಯು ಭರತ್, ತಮ್ಮೆಲ್ಲ ಡೀಟೇಲ್ಸ್ಗೆ.